ಹೊರರ ವಸ್ತು ಪಾಷಾಣ ಇದ್ದಾಗೆ ನನ್ನ ಹತ್ರ ಇದ್ರೆ ನನಗೆ ನಿದ್ದೆ ಬರುತ್ತೇನೆ. ಬೇಡಿ, ನೀವು ಅವನಿಗೆ ದುಡ್ಡು ಕೊಟ್ಟಿದ್ರೆ ಅವನು ಯಾಕೆ ಅಮ್ಮಂಗೆ ಫೋನ್ ಮಾಡ್ತಿದ್ದ? ಏನು, ಅವನು ಅಮ್ಮನ್ಗೆ ಫೋನ್ ಮಾಡಿದ್ನಂತ? ನಿಮ್ಗೂ ಫೋನ್ ಮಾಡಿದ್ನಂತೆ. ನೀವು ಕಾಲ್ ಕಟ್ ಮಾಡಿದ್ದೀರಾ ಅಂತ ಅವನು ಅಮ್ಮಂಗೆ ಫೋನ್ ಮಾಡಿದಾನೆ. ಚಿತ್ರ, ಆ ಮಂತ್ರವಾದಿ ವಿಷಯ ಬಿಡು, ಅವನನ್ನ ನಾನು ನೋಡ್ಕೋತೀನಿ. ರೀ, ಇದೇನು ಹುಡುಗಾಟ ಆಡ್ತಿದ್ದೀರಾ? ಅಮ್ಮ ಅಲ್ಲಿ ಒಂದೇ ಸಮನೆ ಬೈತಿದ್ದಾಳೆ. ನಾವು ಕನ್ಕಂಗ್ ಹುಚ್ಚಿಡ್ಸೋಕೆ ಮಂತ್ರವಾದಿನ ಕರ್ಸಿದ್ವಿ ಅನ್ನೋ ವಿಷಯ ಅವ್ನು ಯಾರ ಮುಂದೆನಾದ್ರೂ ಹೇಳಿದ್ರೆ ಏನಾಗುತ್ತೆ ಅನ್ನೋ ಕಲ್ಪನೆನಾದ್ರೂ ಇದೆಯಾ ನಿಮ್ಗೆ? ಫೋನ್ ಮಾಡಿದಾನೆ. ಅಕಸ್ಮಾತ್ ಲ್ಯಾಂಡ್ ಲೈನಿಗೆ ಫೋನ್ ಮಾಡಿ ಕನಕ ಏನಾದ್ರೂ ಎತ್ಬಿಟ್ರೆ ಸತ್ಯ ಎಲ್ಲ ಗೊತ್ತಾಗಲ್ವೇನ್ರಿ? ಜೈಲಿಗೆ ಹಾಕ್ತಾರೆ. ಕನಕ ಆದ್ರೆ ಹೇಳಿದ್ರೆ ಖಂಡಿತ ನಂಬ್ತಾನೆ. ಶ್ರೀಕಾಂತ್ ಆಮೇಲೆ ಮಂತ್ರ ಇಟ್ಕೊಂಡು 4 ಹೋದ್ರೆ ಎಲ್ಲ ಬಾಯ್ ಬಿಡ್ತಾನೆ. ನಮ್ಮನ್ ಜೈಲ್ಗೆ ಹಾಕಿ ಮಂತ್ರವಾದಿನ ಸುಮ್ಮನೆ ಬಿಟ್ಬಿಡ್ತಾರ ಹಾಕ್ತಾರೆ. ಅವನಿಗೆ ಅಲ್ಲ, ನಮಗೆ. ನಾವು ಅವನು ಒಂದೇನಾ? ನಮ್ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟ್ ತಾನೆ. ನೋಡಿ, ಇಂಥ ವಿಷಯಗಳಲ್ಲಿ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ನಾವ್ ಹೇಗಿದನ್ನೆಲ್ಲ ದುಡ್ಡಿಗೋಸ್ಕರ ಮಾಡ್ತಿದೀವೋ ಅವನು ಹಾಗೆ ತಾನೆ. ಅಲ್ಲ ರೀ, ಅವ್ನ್ ದುಡ್ಡು ಕೊಡಕ್ ನಿಮ್ಗೇನ್ರಿ ಕಷ್ಟ? ಮೊದ್ಲು ಹೋಗಿ ಅವನ್ ಲೆಕ್ಕನ ಚುಪ್ತ ಮಾಡಿ ಬನ್ನಿ. ಅವನೇನಾದ್ರೂ ಇನ್ನೊಂದ್ಸಲ ಅಮ್ಮಂಗ್ ಫೋನ್ ಮಾಡಿದ್ರೆ ಅಮ್ಮ ನಿಮ್ ಗ್ರಾಚಾರ ಬಿಡ್ಸೋದಂತೂ ಗ್ಯಾರಂಟಿ. ಅಲ್ಲ ಕಣೆ, ಅವನ್ಗೆ ಯಾಕೆ ಪೂರಾ ದುಡ್ಡು ಕೊಡ್ಬೇಕು? ಅವನೇನ್ ಕನಕನ್ಗೆ ಪೂರ್ತಿ ಹುಚ್ಚಿಡಿಯಾಗಿ ಮಾಡಿದಾನ? ಚಿತ್ರ, ಅವನು ಒಪ್ಕೊಂಡಿದ್ದೇನು ಕನಕನ್ಗೆ ಪೂರ್ತಿ ಹುಚ್ಚಿಡಿಸ್ಬೇಕು, ಮಂಚಕ್ಕೆ ಸರ್ಬೇಕು, ಹಾಗೆ ಮಾಡ್ತೀನಿ ಅಂತ ತಾನೆ ಅವನು ಒಪ್ಕೊಂಡಿದ್ದ ಕೆಲಸ ಮಾಡಿದ್ನ. ಅರ್ಧಕ್ಕೆ ಬಿಟ್ಟು ನೋಡದ ಅವ್ನಿಗೆ ಅಂತೀನಿ. ಸುಮ್ಮನೆ ವಾದ ಮಾಡ್ಬೇಡಿ. ಅವ್ನು ಏನೇ ಡೋಂಗಿ ಆದ್ರೂ ಅವನು ವಾಮಚಾರ ಮಾಡೋನು, ಕೆಟ್ಟದನ್ನ ಮಾಡೇ ಬದುಕಿ. ಅವನು ವಿರೋಧ ಮಾಡ್ಕೊಂಡು ತೊಂದರೆ ಸಿಗಾಕೋಬೇಕು. ನೋಡಿ, ಇವತ್ತಲ್ಲ ನಾಳೆ ಕನಕ ಪೂರಾ ಹುಚ್ಚಿ ಡಾಕ್ಟರ್ ಮಾಡ್ತಾರೆ. ಅದಕ್ಕೆ ನೀವು ತಲೆ ಕೆಡ್ಸ್ಕೋತೀರಾ? ಮೊದ್ಲು ಹೋಗಿ ಅವ್ನ ಲೆಕ್ಕ ಏನಿದೆ ಅದನ್ನ ಚುಕ್ತ ಮಾಡಿ. ಸರಿ ಬಿಡು, ಅಂದ್ಮೇಲೆ ಅವನ ಮುಖಕ್ಕೆ ಎಷ್ಟು ಬರ್ತೀನಿ. ಏನೋ ಒಂದಿಷ್ಟು ದುಡ್ಡು ಸಿಕ್ತು, ಪಟ್ ಅಂತ ಸ್ವಾಹ ಮಾಡಿದ್ದೆ, ಈಗ ಅದನ್ನು ಕಕ್ಕಬೇಕು.
ಮಾಡಿ ಕನಕ, ನಿಮ್ಗೇನಾಗ್ತಾ ಇದೆ? ಕನಕ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಗೇನಾಗ್ತಾ ಇದೆ? ನಿಮ್ಗೇನಾದ್ರೂ ನೋವು ಸಂಕಟ ಇದೆಯಾ? ಮಿಸ್ಟರ್ ಅವಿನಾಶ್, ಕನಕ ಅವ್ರಿಗೆ ಯಾವುದೇ ದೈಹಿಕ ಸಮಸ್ಯೆ ಇರೋ ಹಾಗೆ ಕಾಣ್ತಾ ಇಲ್ಲ. ಅವರ BP, ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿದೆ. ಮತ್ ಯಾಕೆ ಸರ್ ಕನಕ ಅಷ್ಟು ಡಲ್ ಆಗಿರ್ತಾಳೆ? ಅದನ್ನ ಅವರೇ ಹೇಳಬೇಕು. ಅವ್ರಿಗೆ ಬೇರೆ ಏನೋ ಸಮಸ್ಯೆ ಕಾಡ್ತಾ ಇದೆ, ಆದ್ರೆ ಅವರು ಮಾತಾಡ್ತಾ ಇಲ್ಲ. ಒಂದ್ಸಾರಿ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಅವ್ರನ್ನ ತೋರ್ಸೋದು ಒಳ್ಳೇದು ಅನ್ಸುತ್ತೆ. ನಾನಿನ್ ಬರ್ತೀನಿ. ಕನಕ, ನಿನ್ಗೇನಾಗ್ತಿದೆ ಕನಕ? ಹೇಳು ಕನಕ, ನಿನ್ಗೇನಾಗ್ತಿದೆ ಹೇಳು. ನಿನ್ ಜೊತೆ ನಾನಿದ್ದೀನಿ. ಯಾರಾದ್ರೂ ಏನಾದ್ರು ಅಂದ್ರ? ನಿನ್ ಮನ್ಸಿಗೆ ನೋವಾಗ ಮಾತಾಡಿದ್ರ? ಜಗಳ ಆಡಿದ್ಲ? ಇಲ್ಲ ಮಾವನ್ ನೀನೇನು ಬೇಡ ಅಲ್ಲ ಕನಕ. ನಾನಂತೂ ನಿನಗೆ ಹೇಳ್ಬೇಕು ಅನ್ಸುತ್ತ. ನಿನ್ನ ಮನಸ್ಸಿಗೆ ಒಂದು ದೊಡ್ಡ ಆಘಾತ ಆಗಿದೆ. ತುಂಬಾ ಗೊಂದಲ ಇದೆ. ಏನಾಯ್ತು ಅಂತ ನನ್ನ ಹತ್ರ ಹೇಳು. ಯಾಕೇನು ಮಾತಾಡ್ತಾ ಇಲ್ಲ? ನನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿನಗೆ? ಕನಕ, ನಿನ್ನ ಮನಸ್ಸಿಗೆ ಒಂದು ದೊಡ್ಡ ಆಘಾತ ಆಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನೀನು ಯಾರತ್ತಾದ್ರೂ ಹೇಳ್ಕೊಳ್ಳದೆ ಹೋದ್ರೆ ನಿನ್ನ ಮನಸ್ಸು ಹಗುರ ಆಗೋದೇ ಇಲ್ಲ. ನೀನು ಇಷ್ಟೊಂದು ಡಿಸ್ಟರ್ಬ್ ಆಗಿರೋದನ್ನು ನಾನು ಯಾವತ್ತೂ ನೋಡೇ ಇಲ್ಲ. ನನ್ನ ಕಣ್ಣಲ್ಲಿ
ನೀನು ಒಂದು ನಿನ್ನ ಮನಸ್ಸು ಮೂಡಿಸ ನನಗೆಲ್ಲ ಈಗ ಹೇಳು, ಏನ್ ಕಾಣಿಸ್ತಾ ಇದೆ? ಡಾಕ್ಟರ್, ನನಗೇನ್ ಕಾಣ್ತಿದೆ ಅಂತ ಹೇಳ? ವೆರಿ ಗುಡ್, ಹೇಳು ಕನಕ, ಏನ್ ಕಾಣ್ತಾ ಇದೆ? ನಾನು ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ಯಾರೋ ಅದನ್ನ ಕತ್ತರಿಸಿದ್ದಾರೆ. ಯಾರವರು? ಯಾರು ಸೇತುವೆನ್ ಕತ್ತರಿಸ್ತಾ ಇರೋರು? ಎಲ್ಲ ಗೊತ್ತಿರೋ ಪರಿಚಿತ ಮುಖಗಳೇ ಡಾಕ್ಟರ್. ನನಗೇನ್ ಎರಡು ಮಾಡ್ಕೊಂಡು ಸಾಯಿಸೋ ನಾನೇ ಪಕ್ಕದಲ್ಲಿರೋ ಪ್ರಾಣ ಬಿಟ್ಬಿಡೋದು. ಹಾ, ನನಗಷ್ಟೊಂದು ಧೈರ್ಯ ಡಾಕ್ಟರ್, ನನಗಷ್ಟೊಂದು. ಕನಕ, ಕಂಟ್ರೋಲ್ ಯೋಚನೆ, ಆ ಥರ ಯೋಚನೆ ಮಾಡಬೇಕಾದ ಇಲ್ಲ. ನಿಧಾನ ಮುಚ್ಕೊಂಡು ನನಗೆ ಸಮಸ್ಯೆ ಏನೂ ಇಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಮನಸ್ಸಲ್ಲಿ ಕನಕ ಕಣ್ ತೆಗಿ. ಕನಕ, ನಿನಗೆ ಇಲ್ಲ, ಸರಿಯಾಗಿದ್ಯಾ? ನೀನ್ ಹೋಗಿ ಒಳಗ್ ಕಳ್ಸು. ನೀನ್ ನಾರ್ಮಲ್ ಅಂತ ಅವನಿಗೆ ಹೇಳ್ಬೇಕು. ಸರಿ ಡಾಕ್ಟರ್. ಡಾಕ್ಟರ್, ಕನಕಲ್ ಸಮಸ್ಯೆ ಏನಾದ್ರು ಗೊತ್ತಾಯ್ತಾ? ಹೇಳಿದ್ಲಾ? ವಾಟ್ ಹೇಳಿಲ್ವಾ? ಇಲ್ಲ, ಕನಕ ಮನಸ್ಸಿನಲ್ಲಿ ಏನೋ ಇದೆ, ಆದ್ರೆ ಏನಿದೆ ಅಂತ ನಾನು ತಿಳ್ಕೊಳಕ್ಕಾಗ್ಲಿಲ್ಲ. ಡಾಕ್ಟರ್, ನೀವೇ ಈಗ ಹೇಳಿದ್ರೆ ಹೇಗೆ? ಕನಕಂಗೆ ಏನಾಗಿದೆ? ಅವಳು ತೀವ್ರವಾದ ಆಘಾತ ಆಗಿದೆ. ಡಾಕ್ಟರ್, ಕನಕಂಗೆ ಇದೇನು ಅವಳ ಜೀವನದಲ್ಲಿ ಈ ತರ ಸುಮಾರು ಆಘಾತಗಳ, ಅದನ್ನೆಲ್ಲ ಅವಳು ಆದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಸಾಮಾನ್ಯವಾದ ಶಾಕ್ ಅಲ್ಲ, ಅವಳ ಮೂಲಭೂತ ನಂಬಿಕೆನೇ ಮಾಡುವಂತ ಘಟನೆ ಏನೋ ನಡೆದಿದೆ ಅನ್ಸುತ್ತೆ. ಅಂಥದ್ದೇನು ನಡೆದಿಲ್ವಲ್ಲ? ಹಾ, ಇತ್ತೀಚೆಗೆ ಮನೆಗೊಬ್ರು ಗೆಸ್ಟ್ ಬಂದಿದ್ರು. ಮಗುನ ಕನಕ ಎತ್ಕೊಂಡಿದ್ದಕ್ಕೆ ಕೊಟ್ರಿ ಅಂತ ಆಕೆ ಅಂದ್ರಂತೆ. ಕನಕ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಇದು ಹೊರಗಿನ ವ್ಯಕ್ತಿಗಳಿಂದ ಅನ್ನಿಸ್ತಾ ಇಲ್ಲ, ಒಳಗಿರೋ ವ್ಯಕ್ತಿಗಳಿಂದಲೇ ಏನೋ ಘಟನೆ ನಡೆದಿದೆ. ಅದನ್ನ ಆಗದೆ ಸಾಮಾನ್ಯ ಸ್ಥಿತಿಗೂ ಬರಕ್ಕೂ ಆಗದೆ ಅವಳು ಒದ್ದಾಡ್ತಾ ಇದ್ದಾಳೆ. ಮತ್ತೆ ಕನಕನ್ ಬಾಯಿ ಬಿಡಿಸೋದು ಹೇಗೆ ಡಾಕ್ಟರ್? ಅವಳ ಮನ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ನನ್ನ ಕನಕ ಹೀಗೆ ಅಂತರ್ಮುಖಿ ಆಗಿ ಎದ್ಬಿಡ್ತಾಳ? ಹಾಗಿರೋದು ಈಗಾಗಲೇ ಮನಸ್ಸಿನಲ್ಲಿ ಸೂಸೈಡಲ್
ತುಂಬಾ ಕೇರ್ಫುಲ್ ಆಗಿರ್ಬೇಕು. ಟ್ರೀಟ್ಮೆಂಟ್ ಇಲ್ವಾ? ಇದನ್ನೇನು ವಾಸಿ ಮಾಡಕ್ಕಾಗಲ್ಲ. ಕನಕ ತನ್ನ ಹೃದಯದಲ್ಲಿರೋ ನೋವನ್ನ ಯಾರ ಹಂಚಿಕೊಂಡ್ರೆ ಮಾತ್ರ ಅವ್ರ ಮನಸ್ಸು ಹಗುರ ಆಗೋದು. ಆಮೇಲೆ ಅವ್ರು ನಾರ್ಮಲ್ ಆಗ್ಬಿಡ್ತಾರೆ. ಆದ್ರೆ ಅವಳು ಅಲ್ಲಿ ಮನ್ಸಲ್ಲಿ ಏನಿದೆ ಅಂತ ಯಾರತ್ರ ಹೇಳ್ಕೊತಿಲ್ವಲ್ಲ? ಇಂಥ ಸೂಕ್ಷ್ಮ ವಿಷಯಗಳನ್ನ ಹೆಂಗಸರು 3 ಜನದ ಜೊತೆ ಹಂಚ್ಕೋತಾರೆ. ನಂಬರ್ 1 ಅಮ್ಮ. ಅವ್ರ ತಾಯಿನ ಕನಕನ ಹತ್ರ ಮಾತಾಡಕ್ಕೆ ಗೊತ್ತಾಗ್ಬಾರ್ದು. ಮನೆ ಹಾಗಾದ್ರೆ ಏನ್ ಹೇಳ್ತಾ ಇಲ್ಲ. ಈ ವಿಷಯದಲ್ಲಿ ನಾನು ಫೇಲ್ ಆಗಿದ್ದೀನಿ. ಸೊ ನಂಬರ್ 3 ಗಂಡ ಅಂದ್ರೆ ನೀವೇ ಈಗ ಕನಕಳ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಬೇರೆ ದಾರಿ ಇಲ್ಲ. ಸರಿ ಡಾಕ್ಟರ್, ಆ ಪ್ರಯತ್ನ ನಾನು ಮಾಡ್ತೀನಿ. ಈ ಕೆಲಸ ಆದಷ್ಟು ಬೇಗ ನಿನ್ನ ನೋಡಕ್ಕೆ ಮಲ್ಗಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಮೇಲೆ ಇದೊಂದ್ ಲೋಟ ಹಾಲಾದ್ರೂ ಕುಡಿ. ಯಾಕ್ ಕನಕ, ಯಾಕೆ ಈ ರೀತಿ ಸತ್ಯಾಗ್ರಹ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ನೋಡು, ಯಾರಿಂದ ಏನಾದ್ರೂ ತಪ್ಪಾಗಿದ್ರೆ ಹೇಳು. ಅದ್ಬಿಟ್ಟು ಏನು ಹೇಳ್ತೀನಿ ಈಗ ಮಲ್ಕೊಂಡ್ರೆ ಹೇಗೆ? ನಿನಗೇನಾಗಿದೆ? ನಮ್ಮದ್ ಬಿಡು. ಅಂತ ಅಮ್ಮ ಬೇಜಾರ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ನೀನು ಅಮ್ಮನ್ ಮಾತಿಗಾದ್ರೂ ಗೌರವ ಕೊಡ್ಬೇಕಿತ್ತು. ಈ ಮನೆಗ್ ಬಂದ್ ಹೊಸ್ತ್ರಲ್ಲಿ ಏನೇನ್ ನಡೀತು ಅಂತ ನೆನ್ಪಿದೀಯಾ? ಎಲ್ಲ ನಿನ್ ವಿರುದ್ಧನೇ ಇದ್ರು. ಇವತ್ ನೀನ್ ಸೆರಗಿಡ್ಕೊಂಡು ಓಡಾಡೋ ಅಣ್ಣ ಕೂಡ ನೀನ್ ನೆರಳು ಸೋಕಿದ್ರೆ ಸಿಡ್ದು ಬೀಳ್ತಿದ್ದ. ಆಗ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದ ಅಮ್ಮ. ಇವತ್ತು ನೀನು ಮಾಡ್ತಿದ್ಯಾ? ಗಲಗಲ ಓಡಾಡ್ಕೊಂಡಿದ್ರೆ ಈ ಮನೆಗೊಂದ್ ಕಳೆ. ನೀನೀಗ ಹಾಸಿಗೆ ಹಿಡ್ದು ಮಲ್ಗಿರೋದ್ ನೋಡಿ ನಮ್ಗೆಲ್ಲ ಗರ ಆಗಿದೆ. ಕನಕ, ನೀನೀಗ ಹಾಸಿಗೆ ಹಿಡ್ದು ಮಲ್ಗಿರೋದ್ರಿಂದ ನಾವ್ ಹೇಗ್ ಖುಷಿಯಾಗಿರೋಕ್ ಸಾಧ್ಯ? ನಮ್ಗೆ ಯಾರಿಗೂ ಗಂಟ್ಲಲ್ಲಿ ಒಂದ್ ತೊಟ್ಟು ನೀರು ಇಳಿತಾ ಇಲ್ಲ, ಒಂದ್ ತೊಟ್ಟು ಅನ್ನನೂ ಸೇರ್ತಾ ಇಲ್ಲ. ಹೌದು ಕನಕ, ಆ ಹಾರದ ವಿನಾಶ ಪೂಜೆನ ಅರ್ಧಕ್ಕೆ ಭಂಗ ಮಾಡ್ಬಿಟ್ಟ. ನೀವು ನಾಶ ಆಗೋಗ್ತಿರಂತ ಶಾಪ ಹಾಕೋಗಿದ್ದ. ಈಗ ನೋಡು ನಿನ್ ಸ್ಥಿತಿ ಏನಾಗಿದೆ ಅಂತ. ಇನ್ನು ಈ ಮನೆಯಲ್ಲಿ ಏನೇನ್ ನೋಡ್ಬೇಕೋ ಏನೋ. ರೀ, ಸ್ವಲ್ಪ ಸುಮ್ನೆ ಇರ್ತೀರಾ? ಯಾಕೆ ಏನೇನೋ ಮಾತಾಡಿ ಕನಕನ್ ಹೆದರಿಸ್ತೀರಾ? ಕನಕ, ಇವ್ರೇನೋ ಹೇಳ್ತಾರೆ ಅಂತ ನೀನ್ ತಲೆ ಕೆಡ್ಸ್ಕೋಬೇಡ. ಖಂಡಿತ ಮೊದ್ಲಾಗೆ ಆಗ್ತೀಯ. ಅಮ್ಮ